ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ತೇಜು ಮಸಾಲೆ ಕಂಪನಿಯ ಮಾಲೀಕರಾದ ಮಸಾಲೆ ಜಯರಾಮ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರು ಹಾಗೂ ತೇಜು ಮಸಾಲಾ ಕಂಪನಿಯ ಸಿಬ್ಬಂದಿಯ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಂಡರು. ಹುಟ್ಟುಹಬ್ಬಕ್ಕೆ ಬಂದಂತಹ ಎಲ್ಲ ಬಿಜೆಪಿ ಮುಖಂಡರು, ಸ್ನೇಹಿತರು ಮಸಾಲೆ ಜಯರಾಮ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿದರು. ವರದಿ ಶೋಭಾ, ಬೆಂಗಳೂರು. Happy birthday to you. Happy birthday, dear Ramana. Happy birthday to you. Happy birthday. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಲು ಬಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ, ತುರುವೇಕೆರೆ ಎಲ್ಲ ನನ್ನ ಮಹಾಜನತೆಗೂ, ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೂ ನಾನು ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಯಾಕೆಂದರೆ ಇವತ್ತು ನಮ್ಮ CS ಹೋಬಳಿಯ ವೀರನಗುಡಿ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ವೀರಭದ್ರೇಶ್ವರ ಭದ್ರಕಾಳಿ ಶಿಬಿರ ವೀರಭದ್ರೇಶ್ವರ ಜಾತ್ರೆ ದಿವಸ ನಾನು ಹುಟ್ಟಿದೆ ಅಂತೇಳಿ ನನ್ನ ತಂದೆ ತಾಯಿ ಹೇಳ್ತಾಯಿದ್ರು. 1.5 ಗಂಟೆ ಹುಟ್ಟಿದೆ ಅಂತೇಳಿ. ಅದು ಇವತ್ತು ನಂದು 56ನೇ ವರ್ಷದ ಹುಟ್ಟುಹಬ್ಬ. ಇವತ್ತು ಸುಮಾರು ಜನ ನನ್ನ ತಾಲೂಕಿನ ಎಲ್ಲ ನನ್ನ ಸನ್ಮಿತ್ರಗಳು, ನನ್ನ ಆತ್ಮೀಯರು, ನನ್ನ ಸ್ನೇಹಿತರುಗಳು, ನನ್ನ ಬಂಧುಗಳೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಆಶೀರ್ವಾದ ಸದಾ ನನ್ನ ಮೇಲಿರುತ್ತೆ, ಅವ್ರ ಹತ್ರ ಕೇಳ್ಕೊತೀನಿ. ಇವತ್ತು ಅವೆಲ್ಲ ಬಂದಿದ್ದೀನಿ ನನ್ನ ಮಾಧ್ಯಮ ಮಿತ್ರರು. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೂ ಸಹಿತ ಆಯುಷ್ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ರಾಜಕೀಯ ನಿಂತ ನೀರಲ್ಲ, ಏನು ಬೇಕಾದ್ರೂ ಆಗ್ಬೋದು, ಯಾವತ್ತು ಬೇಕಾದ್ರೆ ಏನು ಬೇಕಾದ್ರೂ ಆಗ್ಬೋದು. ಶತ್ರುಗೆ ಶತ್ರು, ಮಿತ್ರರು ಯಾರೂ ದ್ವೇಷಗಳಲ್ಲ. ಆದರೆ ಮುಂದಿನ ದಿನಗಳು ಏನು ಬೇಕಾರಾಗುತ್ತೆ, ಅದಕ್ಕೆಲ್ಲ ತಮ್ಮೆಲ್ಲ ಆಶೀರ್ವಾದ ಇರಲಿ, ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ಇವತ್ತು ಶುಭ ಹಾರೈಸಿದ್ದೆಲ್ಲ ನಾನು ಇವತ್ತು ನಾನು ಯಾವತ್ತು ಹೊಸ ಎಲ್ಲಿ ನನ್ನ ಇರ್ತಕ್ಕಂಥ ಒಂದು 500 ಜನ ಕಾರ್ಯಕರ್ತರಿದ್ದಾರೆ, ಕಾರ್ಮಿಕರು ಬಂದುಕೊಂಡಿದ್ದಾರೆ. ನನ್ನ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ. ಒಂದು 4-5 ಯೂನಿಟ್ ಇದೆ, ಎಲ್ಲ ಕಡೆ ಹೋಗಿ ಇವತ್ತು ಹೌದು ಅವರಿಗೆಲ್ಲ ಊಟ ವಸತಿ ಎಲ್ಲ ಕೊಡ್ತಾ ಇದ್ದೀವಿ. ಅದನ್ನು ಅವ್ರು ಇಲ್ಲೇ ಮಾಡಬೇಕು ಅಂತ ಹೇಳಿ ನಿನ್ನೆಯಿಂದ ದೊಡ್ಡ ಒಂದು ಸಮಾರಂಭ ಮಾಡಿದ್ರು. ಅವ್ರ ಜೊತೆ ಬದಲಿದಾಗಿ ನಾನು ಆಚರಣೆ ಮಾಡ್ಕೊತೀನಿ. ಯಾಕೆಂದರೆ ಅವರಿಂದಲೇ ನಾವು, ಅವರಿಲ್ಲಾದ್ರೆ ನಾವೇನಿಲ್ಲ. ಕಾರ್ಮಿಕರು, ರೈತರು, ಸೈನಿಕರು ದೇಶದ ಬೆನ್ನೆಲುಬು ಅಂತ ಹೇಳಿ ಅವ್ರ ಜೊತೆ ಯಾವತ್ತು ಕಾರ್ಯಕ್ರಮ ನಾನು ಒಂದು ಕಾರ್ಯಕ್ರಮನ ಹುಟ್ಟುಹಬ್ಬದ ಆಚರಣೆ ಮಾಡ್ಕೊತೀನಿ. ಅವರು ಸಹಿತ ನಾನು ಕಾರ್ಮಿಕ ವರ್ಗದ ಸಹಿತ ಧನ್ಯವಾದಗಳು ಸರ್. ಜನಾದೇಶದ ಯಾತ್ರೆ ಬಗ್ಗೆ ಈಗ ಮಾತಾಡೋಕ್ಕೆ ಇದಿಲ್ಲ. ಯಾಕೆಂದರೆ ಹುಟ್ಟುಹಬ್ಬ ಸಂದರ್ಭದಲ್ಲಿ ರಾಜಕೀಯ ಮಾತಾಡೋಣ. ಅದೊಂದು ಸಲ ನಿಮಗೆ ಕರಿತೀನಿ, ಪ್ರೆಸ್ ಮೀಟ್ ಅವ್ರು ಮಾತಾಡ್ತೀವಿ. ಬೆಲೆ ಏರಿಕೆ ಬಗ್ಗೆ ನೋಡೋಲ್ಲ. ಈಗ ನಾವು ನಮ್ಮನ್ನು ಬಟ್ಟೆ ಬಿಚ್ಚಿ ನಮ್ಮನ್ನು ಮಾರ್ಬಿಡ್ತಾರೆ ಅನ್ಸುತ್ತೆ. ನಮ್ಮ ಬಟ್ಟೆ ಬಿಚ್ಕೊಂಡು ಹರಾಜು ಹಾಕ್ಬಿಟ್ಟು ಮಾರ್ಬಿಡ್ತಾರೆ. ಆ ಪರಿಸ್ಥಿತಿ ಬಂದಿದೆ ಇವತ್ತು ಸರ್ಕಾರ. ನಮ್ಮ ಬಟ್ಟೆಗಳಿಗೂ ಬೇಕಾದ್ರೆ ನೀವು ಬೆಲೆ ಕಟ್ತಾರೆ ಬೇಕಾದ್ರೆ ಆ ಥರದ ಪರಿಸ್ಥಿತಿ ಇದೆ. ನಮ್ಮ ಬಟ್ಟೆ ಬಿಚ್ಚಿಬಿಡಿ ಮಾರ್ಕೊಂಡು ಅದನ್ನೇ ದುಡ್ಡು ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ. ಯಾರು ಫ್ರೀ ಕೇಳಿಲ್ಲ, ದೇಶದ ಜನತೆ ಯಾರು ಕೇಳಿಲ್ಲ. ಯಾರು ಸಹ ಸ್ವಾಭಿಮಾನ ಜನಗಳು ಇರ್ತಕ್ಕಂಥ ಕರ್ನಾಟಕ ಜನತೆ ಅವರನ್ನು ಫ್ರೀ ಕೊಡಿ, ನನ್ನ ಹೆಂಡತಿ ಫ್ರೀ ಕೊಡಿ, ಮಕ್ಕಳು ಫ್ರೀ ಕೊಡಿ ಕೇಳಿಲ್ಲ. ಇಷ್ಟು ಗಂಟೆ ಅವರು ಫ್ರೀ ಇಲ್ಲದೆ ಇಷ್ಟು ರಾಜ್ಯ ಕಟ್ಟಿರುವ ದೇಶ ದೊಡ್ಡದಾಗಿಲ್ವಾ? ಯಾವ ದೇಶ ಕೊಟ್ಟಿದ್ದಾರೆ? ಈಗ
ಇದು ತೊಗೊಳ್ಳಿ, ಇವಾಗ ಗುಜರಾತ್ ತೊಗೊಳ್ಳಿ, ಬೇರೆ ದೇಶ ತೊಗೊಳ್ಳಿ, ಬೇರೆ ರಾಜ್ಯದೊಳಗೆ ಎಲ್ಲಿ ಕೊಟ್ಟು ಫ್ರೀ ಕೊಟ್ಟಿದ್ದಾರೆ, ಅವೆಲ್ಲ ಚೆನ್ನಾಗಿಲ್ವಾ? ಇಲ್ಲಿ ದಿವಾಳಿತನ ಮಾಡ್ತಾ ಇದ್ದಾರೆ, ಯಾರಿಗೂ ಅವಶ್ಯಕತೆ ಇಲ್ಲ ಫ್ರೀ, ಎಲ್ಲರೂ ಅವರವರ ತಕ್ಕಂತೆ ಇದ್ದೇ ಇದ್ದಾರೆ. ಇಲ್ಲಿವರೆಗೂ ಎಲ್ಲರೂ ತಿರುಗ್ತಾ ಆಟೋದಲ್ಲ, ಕಾರಲ್ಲ, ಬಸ್ಸಲ್ಲಿ ತಿರುಗ್ತಾ ಇದ್ರು, ಯಾರು ಕೇಳಲಿಲ್ಲ. ಕೊಟ್ಟು ಜನಗಳು ಲಾನ್ ಮಾಡ್ತಾರೆ, ಸೋಂಬೇರಿ ಮಾಡ್ತಾರೆ. ಇವತ್ತು ರೈತರು ದುಡಿಯೋಕ್ಕಾಗ್ತಾ ಇಲ್ಲ, ಆ ಪರಿಸ್ಥಿತಿ ನಿರ್ಮಾಣ. ಎಲ್ಲ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ತಾ ಇದ್ದಾರೆ, ಆ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ದಯವಿಟ್ಟು ಎಲ್ಲ ನಿಲ್ಲಿಸಬೇಕು ಅಂತ